ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರೊಂದಿಗೆ ಚಂದ್ರಶೇಖರ್ ನುಗ್ಗಿ ಅವರು ಇಬ್ಬರು ಕೂಡ ಬೆಂಗಳೂರಿನಲ್ಲಿ ನಡೆದಂತ ಆಗಸ್ಟ್ 12 ನಡೆದ ಬೆಂಗಳೂರಿನ ಚಲೋ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಈ ಕುರಿತಾಗಿ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ಶಿಕ್ಷಕರ ದಿನಾಚರಣೆನ ಬಹಿಷ್ಕರಿಸೋಣ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಆಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಂಘಟನೆಯ ಮುಖಂಡರನ್ನ ಕರೆದು ಮಾತನಾಡಿದ್ದಾರೆ. ನಮ್ಗೆ ಖಂಡಿತ 100ಕ್ಕೆ 100ರಷ್ಟು ಭರವಸೆ ಇದೆ. ನಾವು 2017ಕ್ಕಿಂತ ಪೂರ್ವವಾಗಿ ಏನು ಕಾನೂನು ಜಾರಿ ತಂದಿದ್ದಾರೆ ಅದನ್ನು ಹೋಗಲಾಡಿಸಿ ನಮ್ಮ ಸೇವಾ ಹಿರಿತನವನ್ನು ಪರಿಗಣಿಸಿ ನಮ್ಮನ್ನ 1ರಿಂದ 7ನೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ಪದವೀಧರ ಶಿಕ್ಷಕರಿಗೆ ಪದನಾಮೀಕರಿಸಿ ಖಂಡಿತ ನಾವು ಜಯವನ್ನ ಕಾಣ್ತೀವಿ. ಆ ವಿಚಾರದಲ್ಲಿ ತಮ್ಗೆ ಯಾರಿಗೂ ಕೂಡ ಅನುಮಾನ ಬೇಡ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಹಾಗೇನೆ ಈ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಮಾನ್ಯ ಶಾಸಕರನ್ನ ಭೇಟಿ ಮಾಡಿ ನಾವು ಮನವಿಯನ್ನ ಸಲ್ಲಿಸ್ತೋ. ನಾನು ಮಂಜಣ್ಣವ್ರ ಬಗ್ಗೆ ಒಂದು ಮಾತನ್ನ ಹೆಚ್ಚಿಗೆ ಹೇಳಲೇಬೇಕು. ನಾವೆಲ್ಲ ಸಂಘಟನೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ಹೋಗಿ ಅಣ್ಣ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಅಣ್ಣ, ನಾವು ನೇಮಕ ಆದಾಗ 1ರಿಂದ 7ನೇ ತರಗತಿ ಶಿಕ್ಷಕರು ಅಂತ ನೇಮಕ ಆದ್ವಿ. ಆದ್ರೆ ಈಗ ನಮ್ಗೆ 1ರಿಂದ 5 ಅಂತ ಹಿಂಬಡ್ತಿ ಕೊಡ್ತಾರೆ, ಇದು ನ್ಯಾಯ ಇಲ್ಲ ಅನ್ನೋ ಮಾತನ್ನ ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ಮನವಿ ಪತ್ರನ ಕೊಟ್ಟಾಗ ಏನ್ ಹೇಳಿದ್ರು ಗೊತ್ತಾ, ಅವ್ರ ಆಪ್ತ ಸಹಾಯಕನ ಕರೆದು ನನ್ ಲೆಟ್ರೇಟ್ ಕೊಡೋ, ಇವ್ರ ವಿಚಾರವಾಗಿ ನಾನು ಅಧಿವೇಶನದಲ್ಲಿ ನಾನು ಮಾತನಾಡ್ತೀನಿ, ಈ ವಿಷಯವನ್ನು ತಗೋ ಅಂತ ಹೇಳಿ ಅವರು ಅಲ್ಲೇ ತಕ್ಷಣದಲ್ಲಿ ನಮಗೆ ಸಂಘದ ಪದಾಧಿಕಾರಿಗಳಿಗೆ ಅವರ ಲೆಟರೇಟ್ ನ ಕೊಟ್ಟು ಅದನ್ನ ಟೈಪ್ ಮಾಡಿಸ್ಕೊ ಬನ್ನಿ, ನಾನು ನಿಮ್ ಪರವಾಗಿ ಸದನದಲ್ಲಿ ಧ್ವನಿ ಎತ್ತೀನಿ ಅಂತ ಹೇಳಿದಂತ ಮಾನ್ಯ ಶಾಸಕರಿಗೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ, ಅಣ್ಣ ದಯಮಾಡಿ ನಾವು ಧ್ವನಿ ಎತ್ತಲೇಬೇಕು, ನಮ್ಮನ್ನ 1ರಿಂದ 7ನೇ ತರಗತಿ ಶಿಕ್ಷಕ ಅಂತ ಪರಿಗಣಿಸುವವರಿಗೆ ನಮ್ಮ ಹೋರಾಟಕ್ಕೆ ತಾವು ಬೆನ್ನೆಲುಬಾಗಿರ್ಬೇಕು ಅಂತ ನಾನು ಈ ಮುಖಾಂತರ ತಮ್ಮನ್ನ ಕೇಳ್ಕೊಳ್ತೀನಿ ಅಣ್ಣ.